ಹಾಯ್ ಎಲ್ರಿಗೂ ಫಾರೆಕ್ಸ್ ಟ್ರೇಡರ್ ಕಮ್ಯುನಿಟಿಗೆ ಸ್ವಾಗತ. ನಾನು ಫ್ರೀಯಾಗಿ ಟ್ರೇಡಿಂಗ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ, ಬಟ್ ಅದಕ್ಕಿಂತ ಮುಂಚೆ ನಾನು ಯಾರು ಅಂತ ನಿಮಗೆ ಗೊತ್ತಾಗದ್ ಬೇಡವಾ? ಅದಕ್ಕೆ ಅಂತಾನೆ ಈ ವಿಡಿಯೋ ಮಾಡ್ತಿರೋದು. ನನಗೆ ಆಕ್ಚುಲಿ ಟ್ರೇಡಿಂಗಿಗೆ ನಾನು ಬಂದು 5 ಇಯರ್ಸ್ ಆಯಿತು. ಆಕ್ಚುಯಲ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿ 3 ಇಯರ್ಸ್ ಆಯಿತು. ಏನಕ್ಕೆ ಈ ವಿಡಿಯೋ ಮಾಡ್ತಿರೋದು ಅಂತಂದ್ರೆ, ನಾನು ಯಾವ್ಯಾವ ಥರ ಸಫರ್ ಪಟ್ಟಿದ್ದೀನಿ, ಯಾಕೆ ಈ ಫ್ರೀ ಟ್ರೇಡಿಂಗ್ ಕಮ್ಯುನಿಟಿನ ಕ್ರಿಯೇಟ್ ಮಾಡಿದ್ದೀನಿ ಅಂತೆಲ್ಲ ತಿಳ್ಕೋಬೇಕು ಅಂತಂತಿದ್ರೆ ಈ ವಿಡಿಯೋ ಕೊನೆ ತನಕ ನೋಡಿ. ಮತ್ತೆ ನಾನು ಏನೇನು ಕಲಿಸ್ತೀನಿ ಅನ್ನೋದು ಇಲ್ಲಿ ನಿಮಗೆ ಅರ್ಥ ಆಗುತ್ತೆ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. ನಾನು ಕೊಡಗಿಂದ. ನಾನು ಆಕ್ಚುಲಿ ನಾನು ಎಜುಕೇಶನ್ ಮಾಡಿದ್ದು ಮೈಸೂರು ಸೆಂಟ್ ಜೋಸೆಫ್ಸ್ ಅಲ್ಲಿ. ಇವಾಗ ನಂದು ಡಿಗ್ರಿ ಕಂಪ್ಲೀಟ್ ಆಗಿ 2 ಇಯರ್ಸ್ ಆಗಿದೆ. ನಾನು ಆಕ್ಚುಲಿ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಇಯರ್ ಡಿಗ್ರಿಲಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ನನಗೆ ಮಾರ್ಕೆಟ್ ಬಗ್ಗೆ ಏನೋ ನಾಲೆಡ್ಜ್ ಇಲ್ಲ. ನಾನೇನ್ ಮಾಡಿದೆ ಅಂತಂದ್ರೆ, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅವಾಗ ಒಳ್ಳೆ ಬುಲ್ ರನ್ ಇತ್ತು. ಸೊ ನಾನೇನ್ ಮಾಡಿದೆ ಅಂತಂದ್ರೆ, ಮಂತ್ಲಿ ನಾನು ಅವಾಗ ಡ್ರಾಪ್ ಶಿಪ್ಪಿಂಗ್ ಮಾಡ್ತಿದ್ದೆ. ಡ್ರಾಪ್ ಶಿಪ್ಪಿಂಗ್ ಅಂತಂದ್ರೆ ಒಂದು ಪ್ರಾಡಕ್ಟ್ ಆನ್ಲೈನ್ ಅಲ್ಲಿ ಪ್ರಾಡಕ್ಟ್ ಸೇಲ್ ಮಾಡ್ತಾ ಇದೆ. ಸೊ ಅಲ್ಲಿಂದ ಬರೋ ಇನ್ಕಮ್ ನಾನು ಏನ್ ಮಾಡ್ತಿದ್ದೆ ಅಂತಂದ್ರೆ, ತಗೊಂಡು ಸ್ಟಾಕ್ ಮಾರ್ಕೆಟ್ ಅಲ್ಲಿ RVNL ಅಂತ ಒಂದು ಸ್ಟಾಕ್ ಇತ್ತು, ರೈಲ್ವೆ ವಿಕಾಸ್ ನಿಗಮ್. ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೆ. 3 ಮಂತ್ಸ್ ಮಾಡಿದೆ 10,000 ಅದೇನಾಯ್ತು ಅಂತಂದ್ರೆ 3 ಮಂತ್ಸ್ ಅಲ್ಲೇ ನನಗೆ 100% ರಿಟರ್ನ್ಸ್ ಕೊಟ್ಬಿಡ್ತು. ಸೊ 100% ರಿಟರ್ನ್ ಸಿಗ್ತಲ್ಲ ಅಂತ ಖುಷಿಯಾಗಿ ನಾನು ಅದನ್ನ ವಿಡ್ರಾ ಮಾಡ್ಕೊಂಡೆ. ಓಕೆ, ಟ್ರೇಡಿಂಗು ಹಿಂಗ್ ಮಾಡ್ಬೋದು ಹಂಗ್ ಮಾಡ್ಬೋದು ಅಂತ. ಬಟ್ ಹೆಂಗ್ ಶುರು ಮಾಡ್ಬೇಕು ಅಂತ ಏನು ನನಗೆ ನಾಲೆಡ್ಜೇ ಇರಲಿಲ್ಲ. ಅವಾಗ ನನಗೆ ಒಬ್ರು ಸಜೆಸ್ಟ್ ಮಾಡಿದ್ರು, ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಸೀರೀಸ್ ನೋಡು, ನಿಮಗೆ ಅರ್ಥ ಆಗ್ಬೋದು. ಫುಲ್ ಆಗಿ ನೀಟಾಗಿ ನಿಂಗೆ ಟ್ರೇಡಿಂಗ್ ಬಗ್ಗೆ ಅರ್ಥ ಆಗಬೇಕು ಅಂದ್ರೆ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಸೀರೀಸ್ ನೋಡ್ಬೇಕು ಅಂತ ಹೇಳಿದ್ರು. ಸೊ ನಾನು ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಸೀರೀಸ್ ನೋಡಕ್ ಸ್ಟಾರ್ಟ್ ಮಾಡಿದಾಗ, ಓಕೆ, ನನಗೂ ಟ್ರೇಡಿಂಗ್ ಅನ್ನೋದು ಏನಂತ ಗೊತ್ತಾಗಬೇಕು, ಕಲಿಬೇಕು ಅನ್ಕೊಂಡು ನಾನು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದ್ದು ಆಕ್ಚುಲಿ ಕ್ರಿಪ್ಟೋದಲ್ಲಿ ಕಲಿಬೇಕು ಅನ್ಕೊಂಡಿದ್ದೆ. ಬಟ್ ಅದಕ್ಕಿಂತ ಮುಂಚೆ ನಾನು ಏನ್ ಮಾಡಿದೆ ಅಂತಂದ್ರೆ, ಸ್ಲೈಸ್ ಇಂದ 15,000 ಸಾಲ ತಗೊಂಡು ಕ್ರಿಪ್ಟೋದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಜಸ್ಟ್ 1 ರೂಪೀಸಿಗೋಸ್ಕರ 1 ರೂಪೀಸ್ ಲಾಭ ಬಂದ್ರೆ ಎಕ್ಸಿಟ್ ಆಯ್ತಿದೆ. ಈ ತರ ಮಾಡ್ತಾನೆ ಇದೆ ಪದೇ. ಒಂದ್ ಟೈಮಲ್ಲಿ ಏನ್ ಮಾಡ್ಬಿಟ್ಟೆ, ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟೆ. ಅವತ್ತು ನೈಟು ಆಕ್ಚುಲಿ ಕ್ರಾಶ್ ಸ್ಟಾರ್ಟ್ ಆಯ್ತು. 50,000 ಇದು 14,000 ಆಯ್ತು. ಅದಾದ್ಮೇಲೆ 13,000 ಬಂತು. ಓಕೆ, ಇದು ರಿಕವರ್ ಆಗ್ಲಿ ಅನ್ಕೊಂಡು ಅದು 5,000 ಗಂಟ ಬಂತು 2023 ಅಲ್ಲಿ. ಅದಾದ್ಮೇಲೆ ಓಕೆ, ಇದು ಹೆಂಗಾದ್ರೂ ಸಾಲ ತೀರ್ಸ್ಬೇಕಲ್ಲ. ಇವಾಗ ನಾನು ಸ್ಲೈಸ್ ಇಂದ ಅಮೌಂಟ್ ಸಾಲ ತಗೊಂಡಿರೋದು. ಅವ್ರು ನನ್ನ ಸುಮ್ಮನೆ ಬಿಡ್ತಾರ? ನಾನು ಅದನ್ನ ರಿಟರ್ನ್ ಕಟ್ಲೇಬೇಕಲ್ಲ. ನಾನು ಆಮೇಲೆ 6 ಮಂತ್ಸ್ ಏನೋ ವೇಟ್ ಮಾಡಿದೆ, ಮತ್ತೆ ರಿಕವರ್ ಆಯ್ತು. ಅದ್ರ ಒಳಗಡೆ ನಾನು ಏನ್ ಮಾಡಿದೆ ಅಂತಂದ್ರೆ, ಜಾಬ್ನ ಹುಡುಕಕ್ಕೆ ಟ್ರೈ ಮಾಡಿದೆ. ನಾನು ಆಕ್ಚುಲಿ ಮೈಸೂರಲ್ಲಿ ಓದಿದ್ರಿಂದ ಅಲ್ಲಿ ಪ್ಯೂಪಾ ಪಬ್ ಗೊತ್ತಿರ್ಬೋದು ನಿಮಗೆ, ಮೈಸೂರಲ್ಲಿ ಇದ್ದವರಿಗಾದ್ರೆ ಗೊತ್ತಿರುತ್ತೆ. ಆಕ್ಚುಲಿ ನಾನು 2 ಮಂತ್ಸ್ ಕೆಲಸ ಮಾಡಿದೆ. ಅದಾದ್ಮೇಲೆ ಕ್ಯಾಟ್ರಿಂಗ್ ಹೋಗ್ತಾ ಇದ್ದೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು. ಯಾಕಂದ್ರೆ ಅವಾಗ ನಮಗೆ 10 ರೂಪಾಯಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಸೊ ಕ್ಯಾಟ್ರಿಂಗ್ ಹೋಯ್ತಿದೆ, ಅದ್ರ ಜೊತೆಗೆ ಡ್ರಾಪ್ ಶಿಪ್ಪಿಂಗು ಕಂಟಿನ್ಯೂ ಮಾಡ್ತಿದ್ದೆ. ಹಂಗೆ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ನಾನು ಓಕೆ, ಟ್ರೇಡಿಂಗು ಈ ತರ ಮಾಡಿದ್ರೆ ಸರಿಯಾಗಲ್ಲ, ನಾನು ಕಲಿಬೇಕು ಅಂತ ಅನ್ಕೊಂಡು ಆಕ್ಚುಲಿ ಮೈಸೂರಲ್ಲಿ ತುಂಬಾ ಅಕಾಡೆಮೀಸ್ಗಳನ್ನ ಹೋಗಿ ಅವ್ರ ವೆಬಿನಾರ್ಸ್ಗಳನ್ನ ಅಟೆಂಡ್ ಆಗ್ತಿದ್ದೆ. ವೆಬಿನಾರ್ಸ್ ಅಟೆಂಡ್ ಮಾಡಿದ್ರಲ್ಲಿ ನನಗೆ ಅವಾಗ ಅಫೋರ್ಡಬಲ್ ಪ್ರೈಸಲ್ಲಿ ಕೊಟ್ಟಿದ್ದು ಮೈಸೂರಲ್ಲಿ ಒಂದು ಅಕಾಡೆಮಿ. ಅವ್ರ ಕೋರ್ಸ್ ನಾನು ಜಾಯ್ನ್ ಆಗಿ ಅಲ್ಲೇ ಆಕ್ಚುಲಿ ನನಗೆ ಮೊದಲೇ ಹೇಳಿದಿದ್ರೆ, ಓಕೆ, ನೀನೊಂದು ಸೈಡ್ ಇನ್ಕಮ್ ಇಟ್ಕೊಂಡು ಬರ್ಬೇಕಪ್ಪ ಟ್ರೇಡಿಂಗ್ ಸುಮ್ಮನೆ ಬಂದು ಕಲ್ತ್ರೆ ನೀನ್ ಪ್ರಾಫಿಟೇಬಲ್ ಆಗಲ್ಲ ಅಂತ ಮುಂಚೆನೇ ಹೇಳಿದ್ರೆ ನಾನು ಯಾವ್ದಾದ್ರು ಇನ್ನೊಂದು ಇನ್ಕಮ್ ಸ್ಟ್ರೀಮ್ ನೋಡ್ಕೊಂಡು ಟ್ರೇಡಿಂಗ್ ಬರ್ತಿದ್ದೆ. ಬಟ್ ಅವ್ರು ನನಗೆ ಅದು ಹೇಳಲಿಲ್ಲ. ಹಾಗಾಗಿ ನನ್ನ ಜರ್ನಿ ಹೆಂಗಾಯ್ತು ಅಂತಂದ್ರೆ, ಅಲ್ಲೆಲ್ಲ ವಿಷಯಗಳು ಕಲಿತೆ, ಎಕ್ಸ್ಪೀರಿಯನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸಡನ್ ಒಂದಿನ 10,000 ತಗೊಬಂದು ಇನ್ವೆಸ್ಟ್ಮೆಂಟ್ ಮಾಡಿದೆ. ಅದೇನಾಯ್ತು ಅಂತಂದ್ರೆ, ಒಂದೇ ದಿನದಲ್ಲಿ 1,000 ರೂಪಾಯಿ ಮೈನಸ್ ಆಯ್ತು. ಅದು ನನಗೆ ಸೈಕಾಲಜಿಕಲಿ ತುಂಬಾ ಹಿಟ್ ಆಯ್ತು. 1000 ರೂಪೀಸ್ ಒಂದಿನ ಲಾಸ್ ಮಾಡ್ಕೊಂಡ. ಬಿಕಾಸ್ ನಮ್ ಫೋಮೋ ಅಂತಾರೆ, ಅಂದ್ರೆ ಫಿಯರ್ ಆಫ್ ಮಿಸಿಂಗ್ ಔಟ್. ಅಯ್ಯೋ, ಎಲ್ಲಿ ನಾನು ಟ್ರೇಡ್ ಮಿಸ್ ಮಾಡ್ಕೋತೀನಿ ಅನ್ಕೊಂಡು ಸಡನ್ ಎಂಟ್ರಿ ಆಗೋದು. ಅದು ಫುಲ್ ಕ್ವಾಂಟಿಟಿ ತುಂಬಾ ಲಿವರೇಜ್ ಯೂಸ್ ಮಾಡ್ಕೊಂಡು ಎಂಟ್ರಿ ಆಗೋದು. ಇದ್ರಲ್ಲಿ ತುಂಬಾ ಜನಕ್ಕೆ ಆಗಿರುತ್ತೆ. 10,000 ಹಾಕಿ ಒಂದೇ ಟ್ರೇಡ್ ಅಲ್ಲಿ ಕಳ್ಕೊಂಡಿರೋರು ಇರ್ತಾರೆ. ಅದೇ ತರ ನನ್ನ ಜರ್ನಿನೂ ಸ್ಟಾರ್ಟ್ ಆಯ್ತು. ಮತ್ತೆ ಅದಾದ್ಮೇಲೆ ನಾನು ನಮ್ಮ ಮೆಂಟರ್ನ ಕೇಳ್ತಿದ್ದೆ, ಸರ್ ನನಗೆ ಈ ತರ ಆಗಿದೆ, ನಾನು ಏನ್ ಮಾಡ್ಲಿ ಅಂತ. ಅವ್ರನ್ನ ಟ್ರೇಡಿಂಗ್ ಮಾಡ್ಬೇಡ, ನೀನ್ ಜಸ್ಟ್ ಸ್ವಿಂಗ್ ಟ್ರೇಡಿಂಗ್ ಮಾಡು ಸಾಕು, ನಿನ್ಗೆ ಅದು ಅಡ್ಜಸ್ಟ್ ಆಯ್ತದಲ್ವಾ. ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಆಲ್ರೆಡಿ ನೀನು ಸ್ಟೇಬಲ್ ಇದೆಯಲ್ಲ, ನೀನು ಇಂಟ್ರಾಡೇ ಮಾಡ್ಬೇಡ. ನನಗೆ ಒಂದೇ ಒಂದು ಆಟ ಯಾಕಾಗಲ್ಲ ನನ್ನ ಕೈಲಿ ಅಂತ. ಹಂಗೆ ನನ್ನ ಜರ್ನಿ ಬರೀ ಬ್ಯಾಕ್ ಟೆಸ್ಟ್ ಮಾಡು ಅಂತಂತಿದ್ರು. ನಾನು ಸಾವಿರಾರು ಸ್ಟಾಕ್ಸ್ ತಗೊಂಡು ಬರೀ ಬ್ಯಾಕ್ ಟೆಸ್ಟ್ ಮಾಡೋದೇ ಆಗಿತ್ತು ನನಗೆ. ನನ್ನ ಜೊತೆಗೆ ಪ್ರವೀಣ್ ಅಂತ ಇನ್ನೊಬ್ಬ ಫ್ರೆಂಡ್ ಇದ್ದ, ಅದೇ ಇನ್ಸ್ಟಿಟ್ಯೂಷನ್ ಅಲ್ಲಿ ನಂಗೆ ಪರಿಚಯ ಆಗಿದ್ದು. ಅವನು ನಾನು ಸೇರ್ಕೊಂಡು 2 ವರ್ಷ ಫುಲ್ ಬ್ಯಾಕ್ ಟೆಸ್ಟ್ ಮಾಡಿದ್ದೇ ಆಯ್ತು. ಅದಾದ್ಮೇಲೆ 2 ವರ್ಷ ಬ್ಯಾಕ್ ಟೆಸ್ಟ್ ಅಲ್ಲಿಗೆ ಇನ್ಸ್ಟಿಟ್ಯೂಷನ್ಗೆ ಹೋಗಿ ಬ್ಯಾಕ್ ಟೆಸ್ಟ್ ಮಾಡಿ ನಮಗೆ ಒಂದಂತೂ ಅರ್ಥ ಆಯ್ತು, ಇಲ್ಲಿ ದುಡ್ಡು ಮಾಡ್ಬೇಕು ಅಂತಂದ್ರೆ ನಮಗೆ ಇನ್ನೊಂದು ಸ್ಟ್ರೀಮ್ ಆಫ್ ಇನ್ಕಮ್ ಬೇಕು ಅಂತ. ಅಲ್ಲಿ ಅದು ಅರ್ಥ ಆದ್ಮೇಲೆ ಓಕೆ, ನಮಗೆ ಇಂಡಿಯನ್ ಮಾರ್ಕೆಟ್ ಸೆಟ್ ಆಗಲ್ಲ. ಯಾಕಂತಂದ್ರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಾನು ಯಾವಾಗ ಟ್ರೇಡಿಂಗ್ ಎಂಟ್ರಿ ಆದ್ನೋ ಅವತ್ತಿಂದ ಕ್ರ್ಯಾಶ್ ಸ್ಟಾರ್ಟ್ ಆಗಿದ್ದು. ಇಡೀ 2 ಇಯರ್ಸ್ ಆದ್ರೂ ಅದು ಕಮ್ ಬ್ಯಾಕ್ ಆಗ್ಲೇ ಇಲ್ಲ. ಆಕ್ಚುಲಿ ನಾನು ಸ್ಟಾರ್ಟಿಂಗ್ ದುಡ್ಡು ಮಾಡಿದ್ದು ಬುಲ್ ರನ್ ಅಲ್ಲಿ. ಬಟ್ ಅದಾದ್ಮೇಲೆ ಯಾವಾಗ ಟ್ರೇಡಿಂಗ್ ಕಲಿಯಕ್ ಸ್ಟಾರ್ಟ್ ಮಾಡಿದ್ನೋ ಅವತ್ತಿಂದ ಇವತ್ತಿನವರೆಗೂ 1 ರೂಪಾಯಿ ದುಡ್ಡು ಮಾಡಕ್ ಆಗ್ಲಿಲ್ಲ. ಹಾಗೆ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ಅಲ್ಲಿಂದ ನಾನು ಫಾರೆಕ್ಸ್ ಟ್ರೇಡಿಂಗ್ ಎಂಟ್ರಿ ಆದೆ. ಫಾರೆಕ್ಸ್ ಟ್ರೇಡಿಂಗ್ ಅಲ್ಲಿ ಅಲ್ಲೂ ನನಗೆ ನಾಲೆಡ್ಜ್ ಏನಿರ್ಲಿಲ್ಲ, ಯಾರು ಹೇಳಂಗ್ ಕೊಟ್ಟಿರ್ಲಿಲ್ಲ. ಗೊತ್ತಿತ್ತು, ಓಕೆ, ಒಳ್ಳೆ ಬಿಗ್ ವಾಲ್ಯೂಮ್ ಬರ್ತದೆ, ಇಲ್ಲಿ ಒಳ್ಳೆ ಪ್ರಾಫಿಟ್ಸ್ ಮಾಡ್ಬೋದು, ನಿಮ್ಮ TPL ಹೊಡೆಯೋಕೆ ಕೆಲವು ಕ್ಷಣಗಳು ಮಾತ್ರ ಸಾಕು ಅಂತೆಲ್ಲ ಹುಮ್ಮಸ್ ಹಚ್ಚಿರು. ಹಂಗೆ ನಾನು 2024 ಎಂಡಿಂಗ್ ಆಗ್ಬೇಕಾದ್ರೆ ಫಾರೆಕ್ಸಿಗೆ ಬಂದೆ. ಫಾರೆಕ್ಸ್ ಅಲ್ಲಿ ತುಂಬಾ ವಿಷಯಗಳು ಕಲಿತಾ ಇದ್ದೆ. ಜೊತೆಗೆ ಏನ್ ಮಾಡಿದೆ ಅಂತಂದ್ರೆ 1 lakh ಕ್ಯಾಪಿಟಲ್ ಇತ್ತು.
ತಗೋಗಿ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದೆ. ಇನ್ವೆಸ್ಟ್ಮೆಂಟ್ ಮಾಡಿ ಅದರಲ್ಲಿ ಒಂದೇ ದಿನದಲ್ಲಿ 30,000 ರಿಟರ್ನ್ಸು ತಗೊಂಡು ಅದೇ 30,000 ಬಂತಲ್ಲ, ಇನ್ನೂ ನಾನು ಮಾಡ್ಬೋದು, ನಾನು ಇಲ್ಲಿ ಗಂಟ ಇಂಡಿಯನ್ ಮಾರ್ಕೆಟಲ್ಲಿ ಆ್ಯಕ್ಚುಲಿ ನಾನು 60,000 ಲಾಸ್ ಮಾಡ್ಕೊಂಡಿದ್ದೆ, ಅದನ್ನ ರಿಕವರ್ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಒಂದು ಟ್ರೇಡ್ ತೊಗೊಂಡೆ. ಆ್ಯಕ್ಚುಲಿ ಅದೇನಾಯ್ತು ಅಂತಂದರೆ ಮಾರ್ಕೆಟ್ 3:30 ಕ್ಲೋಸ್ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. 3:30 ಕ್ಲೋಸ್ ಆಗೋದು ಗೊತ್ತಾಗೋಕ್ಕೋಸ್ಕರ 1 ಲಕ್ಷ ಕ್ಯಾಪಿಟಲ್ನ ಕಳ್ಕೊಬೇಕಾಗಿತ್ತು. ಹೇಗೆ ಅಂತಂದರೆ 3:30 ಗಂಟೆ ವೆಯ್ಟ್ ಮಾಡಿದೆ, 7 ಗಂಟೆಗೆ ತೊಗೊಂಡು ಟ್ರೇಡು. ಆ್ಯಕ್ಚುಲಿ $300 ಪ್ರಾಫಿಟಲ್ಲೇ ನಡೀತಿತ್ತು. ಬಟ್ 3:30 ಆದಾಗ ಇದನ್ನ ಎಕ್ಸಿಟ್ ಮಾಡೋಕ್ಕಾಗಲಿಲ್ಲ. ಎಕ್ಸಿಟ್ ಮಾಡೋಕೆ ಯಾಕೆ ಆಗ್ತಿಲ್ಲ ನನಗೆ ಗೊತ್ತಿಲ್ಲ, ಏನಕ್ಕೆ ಆಗ್ತಾ ಇರಲಿಲ್ಲ ಅಂತ. ನನಗೆ ತುಂಬ ರಿಸರ್ಚ್ ಮಾಡಿದೆ, ChatGPT ಕೇಳಿದೆ, ಗೂಗಲ್ನ ಕೇಳಿದೆ. ಅವಾಗ ಅರ್ಥ ಆಯಿತು ಮಾರ್ಕೆಟ್ 1 ಅವರ್ ಕ್ಲೋಸ್ ಆಗುತ್ತೆ ಅಂತ. ಆ 1 ಅವರ್ ಕ್ಲೋಸ್ ಆಗುತ್ತೆ ಅಂತ ಗೊತ್ತಾಗೋಕ್ಕೆ 1 ಲಕ್ಷನ ಕಳ್ಕೊಬೇಕಿತ್ತು. ಇದೇ ಥರ ತುಂಬ ಮಿಸ್ಟೇಕ್ಸ್ನ ಮಾಡಿ ಕಳ್ಕೊತಾನೆ ಇದ್ದೆ. ಆಮೇಲೆ ಅನ್ಕೊಂಡೆ ಓಕೆ, ಇದಕ್ಕೂ ನಾನು ಮೆಂಟರ್ಶಿಪ್ ನೋಡಬೇಕು, ಈಗ ಹೆಂಗೆ ಶುರು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಇಂಡಿಯನ್ ಮಾರ್ಕೆಟ್ ನಾಲೆಡ್ಜ್ ಇಟ್ಕೊಂಡು ಫಾರೆಕ್ಸ್ ಮಾಡೋಕ್ಕಾಗಲ್ಲ ಅಂತ ಅರ್ಥ ಆಯಿತು. ಸೊ ಫಸ್ಟ್ ಟೈಮು ನಾನೇನು ಮಾಡಿದೆ, ಕರ್ನಾಟಕದಲ್ಲಿ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ಫಾರೆಕ್ಸ್ ಟ್ರೇಡಿಂಗ್ ಹೇಳ್ಕೊಡೋರು ಯಾರು ನಮ್ಮ ಕರ್ನಾಟಕದಲ್ಲಿ ಇರಲಿಲ್ಲ. ಹಾಗೆ ನಾನು ಏನು ಮಾಡಿದೆ ಅಂತಂದರೆ, ನಾನು ಆ್ಯಕ್ಚುಲಿ ನನ್ನ ಮದರ್ ಟಂಗ್ ಬಂದ್ಬಿಟ್ಟು ಮಲಯಾಳಂ. ಹಾಗಾಗಿ ಓಕೆ, ಕೇರಳದಲ್ಲಿ ಹೆವಿ ಟ್ರೇಡಿಂಗ್ ಇತ್ತು. ಟ್ರೇಡಿಂಗ್ ಅಂದರೆ ಇವಾಗಲೂ ಅಷ್ಟೇ, ಅಲ್ಲಿ ಎಲ್ರಿಗೂ ನಾಲೆಡ್ಜ್ ಇದೆ ಟ್ರೇಡಿಂಗ್ ಅಂದರೆ ಏನು ಅಂತ. ಹಾಗಾಗಿ ಓಕೆ, ಇಲ್ಲಿ ಯಾವ್ದಾದ್ರು ಒಳ್ಳೆ ಮೆಂಟರ್ನ ಹುಡ್ಕೋಣ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಫಸ್ಟು ಅರುಣ್ ಟ್ರೇಡ್ ಮ್ಯಾಕ್ಸ್ ಅಕಾಡೆಮಿ ಅಂತ ಅವ್ರದ್ದು ರಿಸರ್ಚ್ ಮಾಡಿ ಅವ್ರದ್ದು ಕೋರ್ಸ್ ತೊಗೊಳ್ಳೋಣ ಅಂತ ಹೋದೆ. ಅದಾದಮೇಲೆ ಅವ್ರದ್ದು ಕೋರ್ಸ್ ಸ್ಟ್ರಕ್ಚರ್ ಫೀಸ್ ಜಾಸ್ತಿ ಅಂತ ಅಂದ್ಕೊಂಡು ಜೆಟಾ ಯೂನಿವರ್ಸಿಟಿ ಅನ್ನೋರು ಫ್ರೀಯಾಗಿ ಕೋರ್ಸ್ ಪ್ರೊವೈಡ್ ಮಾಡ್ತಿದ್ರು. ಅವ್ರು ಹೆಂಗೆ ಅಂತಂದರೆ ಫ್ರೀಯಾಗಿ ಕೋರ್ಸ್ ಪ್ರೊವೈಡ್ ಮಾಡ್ತಾರೆ, ಬಟ್ ಏನಂತಂದರೆ ಅವ್ರ ಬ್ರೋಕರಲ್ಲಿ ಟ್ರೇಡ್ ಮಾಡಬೇಕು. ಅವ್ರದ್ದು ಜೆಟಾ ಎಫೆಕ್ಸ್ ಅಂತಿದೆ, ಸೊ ಅವ್ರ ಬ್ರೋಕರಲ್ಲಿ ಟ್ರೇಡ್ ಮಾಡಬೇಕು. ಓಕೆ, ಇವರು ಜೆನ್ಯೂನ್ ಆಗಿದ್ದಾರಲ್ಲ ಅಂತ ಅಂದ್ಬಿಟ್ಟು ನಾನು ಅವ್ರ ಕೋರ್ಸ್ ತೊಗೊಂಡೆ, ಕಲಿಯಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ 1 ಮಂತ್ ಕೋರ್ಸ್ ಇತ್ತು. ಅದುವೇ 1 ಮಂತ್ಸು ರಾತ್ರಿ ಇಡೀ ಕೂತ್ಕೊಂಡು ಅವರು ವೀಡಿಯೋಸ್ಗಳನ್ನೆಲ್ಲ ನೋಡಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಇಲ್ಲಿ ಹೆಂಗೆ ಅಂತಂದರೆ ಅವರು ಒನ್ ಕೂತು ಹೇಳ್ಕೊಡಲ್ಲ. ಎಲ್ಲ ನಿಮಗೆ ಹೆಂಗಂತಂದರೆ ಜಸ್ಟ್ ಲೈವಲ್ಲಿ ಬಂದು ಹೇಳ್ಕೊಡ್ತಾರೆ. ನಮ್ಗೆ ಇನ್ನು ನೆಕ್ಸ್ಟ್ ಡೌಟ್ಸ್ ಬಂತು ಅಂತಂದರೆ ಕೇಳೋಕ್ಕಾಗಲ್ಲ. ಆ ಥರ ಪ್ರಾಬ್ಲಮ್ ಆಯ್ತಿತ್ತು. ನಾನು SMCನ ಫಾಲೋ ಮಾಡ್ತಾನೆ ಬಂದೆ. ಅವ್ರು SMC ಆ್ಯಕ್ಚುಲಿ ಹೇಳ್ಕೊಟ್ಟಿದ್ದು, SMCನ ಫಾಲೋ ಮಾಡ್ತಾನೆ ಬಂದೆ. ಬಟ್ ಏನಂತಂದರೆ ನಾನು ತಗೊಳ್ಳೋ ಟ್ರೇಡೆಲ್ಲ SL ಹಿಟ್ ಆಯ್ತಿತ್ತು. ಹಂಗೆ SL ಇಟ್ಟಾಗಿ ಆಲ್ಮೋಸ್ಟ್ ಅರೌಂಡ್ 30,000 ಲಾಸ್ ಮಾಡ್ಕೊಂಡೆ ಅಲ್ಲೂ ಜೆಟಾ ಎಫೆಕ್ಸಲ್ಲಿ. ಅದಾದಮೇಲೆ ನಾನೇನು ಮಾಡಿದೆ ಅಂತಂದರೆ, ನನಗೆ ಪರ್ಸನಲ್ ಮೆಂಟರ್ಶಿಪ್ ಬೇಕು ಅಂತ 10x ಟ್ರೇಡರ್ ಅಂತ ಇದ್ದಾರೆ ಕೇರಳದಲ್ಲಿ, ಅವ್ರ ಮೆಂಟರ್ಶಿಪ್ ತೊಗೊಂಡೆ. ಆ್ಯಕ್ಚುಲಿ ಅವರು ಮೆಂಟರ್ಶಿಪ್ಪಲ್ಲಿ ಬೇಸಿಕ್ಸು ಅದೇನು ಹೇಳ್ಕೊಡಲ್ಲ. ನನಗೆ ಆಲ್ರೆಡಿ ಇದು ಇಂಡಿಯನ್ ಮಾರ್ಕೆಟಲ್ಲೂ ಗೊತ್ತಿರೋದ್ರಿಂದ ನನಗೆ ಬೇಸಿಕ್ಸ್ ಎಲ್ಲ ಗೊತ್ತಿತ್ತು, ಹೆಂಗೆ ಟ್ರೇಡ್ ಪ್ಲೇಸ್ ಮಾಡೋದು ಗೊತ್ತಿತ್ತು, ಹೀಗೆ ಎಲ್ಲ ವಿಷಯಗಳು ಗೊತ್ತಿತ್ತು. ಯಾಕಂತಂದರೆ ನಾನು ಇಷ್ಟೆಲ್ಲ ಲಾಸ್ ಮಾಡ್ಕೊಂಡಿದ್ದೆ, ಹಂಗೆ ಗೊತ್ತಿತ್ತು. ಅವ್ರ ಮೆಂಟರ್ಶಿಪ್ ತೊಗೊಂಡೆ. ಆ್ಯಕ್ಚುಲಿ ಅವ್ರ ಮೆಂಟರ್ಶಿಪ್ಪು 10 ಡೇಸ್ ಕ್ಲಾಸಿಗೆ 40,000 ಪೇ ಮಾಡಿದೆ. ನನಗೆ ಕಲಿಲೇಬೇಕು, ಯಾಕಂದರೆ ಅಲ್ಲಿರೋ ಸ್ಟೂಡೆಂಟ್ಸದು PNL ಎಲ್ಲ ನೋಡಿ ನಾನು ಶಾಕ್ ಆಗಿ ಓಕೆ ಇವರು ಚೆನ್ನಾಗಿ ಕಲಿಸ್ತಾರೆ ಅಂದ್ಕೊಂಡು ನಾನು ಅಲ್ಲಿ ಜಾಯ್ನ್ ಆಗಿ ಟ್ರೇಡಿಂಗ್ ಕಲಿತೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಸ್ಟಾರ್ಟಿಂಗ್ ಡೇಸಲ್ಲಿ ಯಾವ ಮುಟ್ಟಿದ್ದೆಲ್ಲ TP ಹೊಡಿತಿತ್ತು. ಅವ್ರು ಆ್ಯಕ್ಚುಲಿ ನನಗೆ 2 ಸ್ಟ್ರಾಟಜಿ ಪ್ರೊವೈಡ್ ಮಾಡಿದ್ರು, ಒಂದು EURUSD, ಇನ್ನೊಂದು ಗೋಲ್ಡಲ್ಲಿ. ಸೊ ನಾನು ಗೋಲ್ಡನ್ನೇ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂತಂದರೆ ಗೋಲ್ಡ್ ಅನ್ನೋದು ನನಗೆ ಎಮೋಷನ್ ಆಗ್ಬಿಡುತ್ತೆ, ಯಾಕಂದರೆ 1 ಲಕ್ಷ ಕಳ್ಕೊಂಡಿದ್ದೀನಲ್ವಾ, ಹಾಗಾಗಿ ಎಮೋಷನ್ ಆಯಿತು. ಸೊ ಗೋಲ್ಡಲ್ಲಿ ಟ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವಾಗ ನಾನು ಅಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿದೆ 1 ಮಂತ್ ಕಂಟಿನ್ಯೂಸ್ TP ಸಿಗ್ತಿತ್ತು. ಮುಟ್ಟಿ ಟ್ರೇಡ್ ಅವಾಗಲೇ TP, ದಿನಕ್ಕೆ 12 ಟ್ರೇಡ್ ಪ್ಲೇಸ್ ಆಯ್ತಿತ್ತು. ಸೊ 12ರಲ್ಲಿ ಮಿನಿಮಮ್ 11 ಟ್ರೇಡ್ ಆದರೂ TP ಕೊಡ್ತಾ ಇತ್ತು ಸ್ಟಾರ್ಟಿಂಗ್ ಡೇಸಲ್ಲಿ. ಅದಾದಮೇಲೆ ಓಕೆ ಚೆನ್ನಾಗಿ ವರ್ಕ್ ಆಗ್ತಿದೆ, ನಾನು ಇನ್ನು ಪ್ರೋ ಅದೇ ಅಂತ ಅಂದ್ಕೊಂಡೆ. ಇನ್ನು ನಾನು ಯಾರು ಹಿಡಿಯೋಕ್ಕಾಗಲ್ಲ ಅಂತೆಲ್ಲ ಅಂದ್ಕೊಂಡು ಆ್ಯಕ್ಚುಲಿ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಮೇಲೆ ನಾನೇನು ಮಾಡಿದೆ, ಓಕೆ ನನ್ನ ಫ್ರೆಂಡ್ಸ್ ಸ್ವಲ್ಪ ಜನ ಕಲಿಬೇಕು ಅಂತ ಅನ್ಕೋತಿದ್ರು, ಅವ್ರನ್ನೆಲ್ಲ ಟ್ರೇಡಿಂಗಿಗೆ ಕರ್ಕೊಂಡೆ. ಈ ಟ್ರೇಡಿಂಗ್ ಹಿಂಗಿದೆ ಹಂಗಿದೆ, ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಅಂತೆಲ್ಲ ಅಂದ್ಕೊಂಡು ಕರ್ಕೊಬಂದೆ. ಅವರಿಗೂ ಟೀಚ್ ಮಾಡಿದೆ. ಅವನು 10x ಟ್ರೇಡರ್ ನಮ್ಗೆ ಏನೇನು ಹೇಳ್ಕೊಟ್ಟಿದ್ದೋ ಅದೆಲ್ಲ ಅವರಿಗೂ ಟೀಚ್ ಮಾಡಿದೆ. ಅವರಿಗೂ ಅದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆಯಿತು. ಆ ಟೈಮಲ್ಲಿ ಏನಾಯಿತು ಅಂತಂದರೆ ಗೋಲ್ಡ್ ಬುಲ್ ರನ್ ಸ್ಟಾರ್ಟ್ ಆಯಿತು. ಬುಲ್ ರನ್ ಅಂತಂದರೆ ಯಾವ ಥರ ಬುಲ್ ರನ್ ಅಂದರೆ, ನೀವು ಇವಾಗ ರೀಸೆಂಟ್ ಡೇಸಲ್ಲಿ ಕೇಳಿದ್ರಲ್ಲ ಗೋಲ್ಡಿಗೆ ಅಷ್ಟು ಪ್ರೈಸ್ ಜಾಸ್ತಿ ಆಯಿತು, ಇಷ್ಟು ಪ್ರೈಸ್ ಜಾಸ್ತಿ ಆಯಿತು. ನಾನು ಗೋಲ್ಡಿಗೆ ಎಂಟ್ರ್ ಆಗಬೇಕಾದ್ರೆ ಆ್ಯಕ್ಚುಲಿ 6,000 ಇದ್ದಿದ್ದು ಪರ್ ಗ್ರಾಮ್, ಇವತ್ತದು 14,000 ತಲುಪಿದೆ. ಆ ಲೆವೆಲ್ ವಾಲ್ಯೂಮ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಎಲ್ಲ ಸ್ಟ್ರಾಟಜಿನೂ ಫೇಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಫೇಲ್ ಆಗೋದು ಅಂತಂದರೆ ಲೂಸಿಂಗ್ ಸ್ಟ್ರೀಕ್ ಅಂತ ಅಂತಾರೆ. ನನಗೆ SMC ಗೊತ್ತು, ICT ಗೊತ್ತು, ಮಲೇಷಿಯನ್ SNR ಗೊತ್ತು, ಪ್ರೈಸ್ ಆ್ಯಕ್ಷನ್ ಗೊತ್ತು, ಅದು ಅಲ್ಲದೆ ಬ್ರೇಕ್ಔಟ್ ಸ್ಟ್ರಾಟಜಿ, ರಿವರ್ಸಲ್ ಸ್ಟ್ರಾಟಜಿ, ಮತ್ತು ಆಲ್ಕೆಮಿಸ್ಟ್ SNR ಇದನ್ನೆಲ್ಲ ಕಲಿತೆ. ಮತ್ತು ಉಮರ್ ಪಂಜಾಬಿದು ವಿಡಿಯೋ ನೋಡಿ ಸೆಷನ್ ಸ್ವೀಪು ಅದ್ರ ಸ್ಟ್ರಾಟಜಿ ಎಲ್ಲ ಇಂಪ್ಲಿಮೆಂಟ್ ಮಾಡಿದೆ. ಎಲ್ಲ ಫೇಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಅರ್ಥ ಆಯಿತು ಗೋಲ್ಡ್ ಅನ್ನೋದು ಒಂದು ಎಮೋಷ್ನಲಿ ವರ್ಕ್ ಆಗಂತ ಒಂದು ಅಸೆಟ್. ಅಂದರೆ ನಿಮಗೆ ಈ ವರ್ಲ್ಡ್ ಎಕಾನಮಿ ಏನೇ ಪ್ರಾಬ್ಲಮ್ ಆಯಿತು ಅಂದರೆ ಅದು ಗೋಲ್ಡ್ಗೆ ಬಿಗ್ಗಾಗಿ ಇಂಪ್ಯಾಕ್ಟ್ ಆಗುತ್ತೆ. ಮತ್ತು ಈ 10x ಟ್ರೇಡರಿಂದ ನನಗೆ ಫಂಡೆಡ್ ಅಕೌಂಟ್ಸ್ ಹೇಗೆ ಪಾಸ್ ಮಾಡಬೇಕು, ಮತ್ತು ಫಂಡೆಡ್ ಅಕೌಂಟ್ಸಲ್ಲಿ ಯಾವ ಥರ ಟ್ರೇಡ್ಸ್ಗಳು ಪ್ಲೇಸ್ ಮಾಡಬೇಕು, ಯಾವ ಥರ ರಿಸ್ಕ್ ತೊಗೊಂಡ್ರೆ ಇದನ್ನ ಪಾಸ್ ಮಾಡ್ಬೋದು ಅಂತೆಲ್ಲ ಅರ್ಥ ಆಗಿತ್ತು. ಹಾಗೆ ನಾನು ಜರ್ನಿನ ಸ್ಟಾರ್ಟ್ ಮಾಡಿದೆ. 3 ಅಕೌಂಟ್ ಪರ್ಚೇಸ್ ಮಾಡಿದ್ರೆ 1 ಪಾಸ್ ಮಾಡಿದೆ ಫಸ್ಟ್ ಫೇಸು. ಸೆಕೆಂಡ್ ಫೇಸ್ ಅದರಲ್ಲೇ ಟ್ರೇಡ್ ಮಾಡ್ತಿದ್ದೆ. ನಂದು ಸೈಕಾಲಜಿಕಲಿ ತುಂಬ ಹಿಟ್ ಆಗಿ ನಾನೇನು ಮಾಡಿದೆ, ರಿವೆಂಜ್ ಟ್ರೇಡ್ಸ್ ಮಾಡ್ತಾ ಹೋಗಿ ಆ ಅಕೌಂಟ್ನ ಕಳ್ಕೊಂಡೆ. ಅದಾದಮೇಲೆ ಪರ್ಚೇಸ್ ಮಾಡ್ತಾನೆ ಇದ್ದೆ ಒನ್ ಬೈ ಒನ್. ಮಾರ್ಕೆಟು ಇವತ್ತು ಬೀಳ್ತಾನೆ, ನಾಳೆ ಬೀಳ್ತಾನೆ, ನಾಡ್ದು ಬೀಳ್ತಾನೆ ಅಂತ ಅಂದ್ಕೊಂಡು ಸ್ಟ್ರಾಟಜಿನ ನಾನು ಬಿಲ್ಡ್ ಮಾಡ್ತಾ ಬಂದೆ. ಹಾಗೆ ನನಗೆ 33 ಅಕೌಂಟ್ಸನ್ನು ನಾನು ಪರ್ಚೇಸ್ ಮಾಡಿದ್ದೀನಿ. ಅದರಲ್ಲಿ 22 ಅಕೌಂಟ್ಸ್ ಫೇಲ್ ಆಗಿದ್ದೀನಿ. ಇನ್ನು ಬಾಕಿ ಅಕೌಂಟ್ಸ್ ಫಸ್ಟ್ ಫೇಸ್ ಪಾಸ್ ಆಗಿದ್ದೀನಿ. ಅದರಲ್ಲಿ ಒಂದು ಮಾತ್ರ ನಾನು
ಮಾಸ್ಟರ್ ಅಕೌಂಟಿಗೆ ಹೋದೆ. ಆ ಒಂದು ಅಕೌಂಟಲ್ಲಿ ನಾನು ಆ್ಯಕ್ಚುಲಿ ರೀಸೆಂಟಾಗಿ 1 lakh ಪೇಔಟ್ ರಿಕ್ವೆಸ್ಟ್ ಹಾಕಿದ್ದೆ. ಆ 1 lakh ಪೇಔಟ್ ರಿಕ್ವೆಸ್ಟ್ ಹಾಕೋಕ್ಕಿಂತ ಮುಂಚೆ 3 ಸಲ $400 ಪೇಔಟ್ ರಿಕ್ವೆಸ್ಟ್ ಹಾಕಿದ್ದೆ. 3 ಸಲನೂ ರಿಜೆಕ್ಟ್ ಮಾಡಿದ್ರು. ಏನು ರೀಸನ್ ಅಂತ ಕೇಳಿದಾಗ ಹೇಳಲಿಲ್ಲ. ನಾನು ಅದರಲ್ಲೇ $25 ಇಟ್ಕೊಂಡು ಟ್ರೇಡ್ ತೊಗೊಂಡು ಅದನ್ನ 1 lakh ಕ್ಯಾಪಿಟಲ್ ಅಂದರೆ $5,000 ಅಕೌಂಟಿಗೆ ನಾನು ಆ್ಯಕ್ಚುಲಿ 20% ರಿಟರ್ನ್ಸ್ನ ತೆಗೆದಿದ್ದೆ. 1 ಲಕ್ಷನ ಒಂದಿನ ವಿಡ್ರಾ ಮಾಡಿದಾಗ ಅವರು ಅವಾಗ ಒಂದು ರೀಸನ್ ಹೇಳ್ತಿದ್ದಾರೆ, ನೀವು ನ್ಯೂಸ್ ಟೈಮಲ್ಲಿ SLನ ಟ್ರಯಲ್ ಮಾಡಿದ್ದಾರೆ ಅಂತ. ಫಂಡೆಡ್ ಅಕೌಂಟ್ಸಲ್ಲಿ ತುಂಬ ರೂಲ್ಸ್ಗಳಿದ್ದಾವೆ. ಅದು ಏನೇನು ಅಂತ ನಾನು ಆ್ಯಕ್ಚುಲಿ 33 ಅಕೌಂಟ್ಸ್ ಕಳ್ಕೊಳ್ಳೋಕೆ ರೀಸನು ಒಂದೊಂದು ರೂಲ್ಸ್ ಕಲಿಯೋಕ್ಕೂ ಒಂದೊಂದು ಅಕೌಂಟ್ಸ್ ಕೊಟ್ಟಿದ್ದೀನಿ. ಹಾಗಾಗಿ ಈ ನನ್ನ ಜರ್ನಿನ ನಾನು ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ, ನೀವು ಅಂದ್ಕೊಂಡಿರೋಷ್ಟು ಈಸಿ ಅಲ್ಲ ಟ್ರೇಡಿಂಗ್. ಎಲ್ಲರೂ ಅಂತಾರೆ ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು. ತುಂಬ ಜನ ಅಂತಿದ್ದಾರೆ ಬಿಗಿನರ್ಸು ಇವಾಗ ಬಂದಿರೋರೆಲ್ಲ ಕಲಿತು ಪ್ರಾಫಿಟ್ಸ್ ಮಾಡ್ತಿದ್ದಾರೆ ಅಂತ. ಬಟ್ ಟ್ರೇಡಿಂಗಲ್ಲಿ ಬಿಗಿನರ್ಸ್ಗೆ ಯಾವತ್ತೂ ಪ್ರಾಫಿಟ್ಸ್ ಅನ್ನೋದು ಆಗೇ ಆಗುತ್ತೆ. ಯಾಕಂತಂದರೆ ನಿಮಗೆ ಅವಾಗ ಯಾವ ಕಾನ್ಸೆಪ್ಟು ಗೊತ್ತಿರೋದೇ ಒಂದು ಕಾನ್ಸೆಪ್ಟು, ಅದನ್ನೇ ಇಂಪ್ಲಿಮೆಂಟ್ ಮಾಡ್ತೀರಾ. ಹೋಯ್ತಾ ನಿಮ್ಮದೇ ಐಡಿಯಾಗಳು ಬರೋಕ್ಕೆ ಸ್ಟಾರ್ಟ್ ಆಯ್ತದೆ. ಸೊ ಇಲ್ಲಿ ಒಡ್ಸ್ಕೊಂಡು ಬಡ್ದಾಡ್ಕೊಂಡು ಎದ್ದು ಬರೋಕ್ಕೆ ನಿಮಗೆ ಮಿನಿಮಮ್ 3 to 4 years ಆಗುತ್ತೆ. ಇಲ್ಲಿ ಯಾವುದೇ ಟ್ರೇಡರ್ ಲೈಫ್ ಜರ್ನಿ ತೆಗೆದು ನೋಡಿ, ಇವತ್ತು ಸಕ್ಸಸ್ಫುಲ್ ಆಗಿದ್ದಾರೆ ಅಂದರೆ ಕೆಲವರಿಗೆ 7 years ಇರ್ತಿದೆ. ನಾನು ಅದಕ್ಕೆ ಓಕೆ, ನನ್ನ ಜರ್ನಿ ಇನ್ನೂ 3 years ಅಷ್ಟೇ ಆಗಿರೋದು, ಇನ್ನೂ ಟೈಮ್ ಇದೆ ನಾನು ಪ್ರಾಫಿಟಬಿಲಿಟಿ ಆಗೋಕ್ಕೆ. ನಾನು ಈ ಲೆವೆಲ್ ಗಂಟ ಬಂದಿದ್ದೀನಿ ಅಲ್ವಾ. ಫಂಡೆಡ್ ಅಕೌಂಟ್ ಪಾಸ್ ಮಾಡೋದೇನು ಅಷ್ಟು ಈಸಿ ಕೆಲಸ ಅಲ್ಲ. ಪಾಸ್ ಮಾಡಿ ಅದರಲ್ಲಿ 20% ಪೇಔಟ್ ರಿಕ್ವೆಸ್ಟ್ ಮಾಡಿದ್ದೀನಿ ಅಂದರೆ ನನಗೆ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಇದೆ. 3 ವರ್ಷದಲ್ಲಿ ಕಲ್ತಿರೋ ಲೆಸನ್ಸ್ ಬೇಜಾನಿದೆ. ಅದು ಏನೇನೋ ಅನ್ನೋದು, ಮತ್ತು ನಾನು ಇನಿಷಿಯಲ್ ಸ್ಟೇಜಲ್ಲಿ ಏನೇನು ತಪ್ಪುಗಳನ್ನ ಮಾಡಿದ್ನೋ ಅದು ಏನೇನು ಮಾಡದೆ ನಿಮ್ಮನ್ನ ಒಂದು ಪ್ರಾಫಿಟಬಿಲಿಟಿಗೆ ನಾನು ಕರ್ಕೋಗ್ಬೇಕೆ ಈ ಅಕೌಂಟ್ನ ನಾನು ಆ್ಯಕ್ಚುಲಿ ಕ್ರಿಯೇಟ್ ಮಾಡಿರೋದು. ಇಲ್ಲಿ ಆಲ್ಮೋಸ್ಟ್ ಬಂದಿರೋರೆಲ್ಲ ಬಿಗಿನರ್ಸೇ ಫ್ರೀ ಟ್ರೇಡಿಂಗ್ ಕಲಿಬೇಕು ಅಂತ. ನಿಮಗೆಲ್ಲ ಒಂದು ವಿಷಯ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ನೀವು ಟ್ರೇಡಿಂಗ್ ಬರೋಕ್ಕಿಂತ ಮುಂಚೆ ಯಾವುದಾದ್ರು ಒಂದು ಇನ್ಕಮ್ ಸ್ಟ್ರೀಮ್ನ ಇಟ್ಕೊಂಡು ಟ್ರೇಡಿಂಗಿಗೆ ಬನ್ನಿ. ಯಾಕಂತಂದರೆ ಟ್ರೇಡಿಂಗ್ ಅನ್ನೋದು ತುಂಬ ಹಾರ್ಡೆಸ್ಟ್ ಕೆರಿಯರ್ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ಇಲ್ಲಿ ಒಂದೊಂದು ತಪ್ಪುಗೂ ನೀವು ಪೇ ಮಾಡೇ ಕಲಿಬೇಕಾಗುತ್ತೆ. ಸೊ ಆಲ್ಮೋಸ್ಟ್ ನನ್ನ ಎಕ್ಸ್ಪೀರಿಯನ್ಸಿಂದ ನಾನು ಪಡ್ಕೊಂಡಿರೋ ತಪ್ಪುಗಳಂತೂ ನಿಮಗೆ ಮಾಡೋಕ್ಕೆ ಬಿಡಲ್ಲ. ಆದರೂ ನಿಮ್ಮ ಮೈಂಡ್ ಸೆಟ್ ಯಾವ ಥರ ಅಂತ ನನಗೆ ಗೊತ್ತಿರಲ್ಲ. ಯಾಕಂದರೆ ನನ್ನ ಮೈಂಡ್ ಸೆಟ್ ಒಂಥರ ಆದರೆ ನಿಮ್ಮ ಮೈಂಡ್ ಸೆಟ್ ಒಂಥರ. ಇನ್ನು ಕೆಲವೊಬ್ಬರಿಗೆ 3 monthsಲ್ಲೇ ಪ್ರಾಫಿಟಬಿಲಿಟಿ ಅನ್ನೋದು ಬರ್ತದೆ, ಇನ್ನು ಕೆಲವೊಬ್ಬರಿಗೆ ಅದು 3 ವರ್ಷ ಆಯ್ತದೆ, ಇನ್ನು ಕೆಲವೊಬ್ಬರಿಗೆ ಅದು 10 ವರ್ಷ ಆದರೂ ಆಗುತ್ತೆ. ಬಟ್ ಒಂದಂತೂ ಏನಂದರೆ, ಒಂದು ಸಲ ಪ್ರಾಫಿಟಬಿಲಿಟಿ ಸ್ಟಾರ್ಟ್ ಆಯಿತು ಅಂತಂದರೆ ನೀವು ಇಲ್ಲಿ ಗಂಟ ಕಳ್ಕೊಂಡಿರೋ ಅಮೌಂಟ್ನೆಲ್ಲ ಒಂದು ಟ್ರೇಡ್ ಆರ್ 2 ಟ್ರೇಡ್ಸಲ್ಲಿ ನಿಮಗೆ ರಿಕವರ್ ಆಗುತ್ತೆ. ನಾನು ಇಲ್ಲಿವರೆಗೂ ಟ್ರೇಡಿಂಗ್ ಕೋರ್ಸ್ ಕಲಿಯೋಕ್ಕೋಸ್ಕರನೇ 2 lakhs ಮೇಲೆ ಖರ್ಚು ಮಾಡಿದ್ದೀನಿ. ಅದು ಅಲ್ಲದೆ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಒಳಗೆ 3 lakhs ಅಷ್ಟು ಕಳ್ಕೊಂಡಿದ್ದೀನಿ. ಅದನ್ನೆಲ್ಲ ನಾನು ರಿಕವರ್ ಮಾಡಿದ್ದೀನಿ. ಅದರಿಂದ ನಾನು ಹೇಳ್ತಿದ್ದೀನಿ, ನೀವು ಒಂದು ಸಲ ಟ್ರೇಡಿಂಗ್ ಕಲಿಯೋಕ್ಕೆ ಬರ್ತಿದ್ದೀರಾ ಅಂತಂದರೆ ಯಾವುದಾದ್ರು ಇನ್ಕಮ್ ಸ್ಟ್ರೀಮ್ನ ಇಟ್ಕೊಂಡೇ ಬನ್ನಿ. ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರ್ಯಾರು ಟ್ರೇಡಿಂಗ್ ಕಲಿಬೇಕು ಅಂದ್ಕೊಂಡಿದ್ದಾರೆ ಅವ್ರಿಗೆ ಕಳಿಸ್ಕೊಡಿ. ಮತ್ತು ನೀವು ಟ್ರೇಡಿಂಗ್ ಏನಾದ್ರು ಕಲಿತಾ ಇದ್ದರೆ, ಓಕೆ ನೋಡಿ ಇಷ್ಟಿಷ್ಟು ಜರ್ನಿಗಳನ್ನ ಫೇಸ್ ಮಾಡಬೇಕಾಗುತ್ತೆ ಅನ್ನೋದು ಗೊತ್ತಿರಲ್ಲ ಪೇರೆಂಟ್ಸ್ಗೆ, ಅವರಿಗೆ ವಿಡಿಯೋಗಳನ್ನ ತೋರಿಸಿ, ಅವರಿಗೂ ಅರ್ಥ ಆಗುತ್ತೆ, ಸಪೋರ್ಟ್ ಮಾಡ್ತಾರೆ. ಇಲ್ಲಾಂದರೆ ಯಾವ ಪೇರೆಂಟ್ಸು ಇದನ್ನು ಸಪೋರ್ಟ್ ಮಾಡಲ್ಲ. ಯಾಕಂತಂದರೆ ಇದು ಗ್ಯಾಮ್ಲಿಂಗ್ ಅಂತಲೇ ಅನ್ಕೊಬಿಟ್ಟಿದ್ದಾರೆ ಎಲ್ಲರೂ. ಇಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಏನು, ನಮ್ಮ ಡಿಸಿಪ್ಲಿನ್ ಏನು, ನಮ್ಮ ಸೈಕಾಲಜಿ ಹೇಗೆ ವರ್ಕ್ ಮಾಡಬೇಕು, ನಾವು ಯಾವ ಥರ ಒಂದು ಸಿಸ್ಟಮ್ನ ಫಾಲೋ ಮಾಡಬೇಕು, ದಿನಕ್ಕೆ ಎಷ್ಟು ಟ್ರೇಡ್ಸ್ ತಗೋಬೇಕು, ಎಲ್ಲನೂ ನಿಮಗೆ ಇನ್ನೂ ನೆಕ್ಸ್ಟ್ ಬರುವಂಥ ವೀಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಇವಾಗ ನಿಮಗೆ ಅರ್ಥ ಆಯ್ತಲ್ಲ ಫಾರೆಕ್ಸ್ ಟ್ರೇಡರ್ ಯಾರು ಏನು ಅಂತೆಲ್ಲ. ಇವಾಗಲೇ ನನ್ನ ಅಕೌಂಟ್ನ ಫಾಲೋ ಮಾಡಿಕೊಂಡು ನೀವು ಯಾಕೆ ಟ್ರೇಡಿಂಗಿಗೆ ಬಂದಿದ್ದೀರಾ ಅನ್ನೋದನ್ನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನನ್ನ ಅಕೌಂಟ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಇದರಲ್ಲಿ ಎಷ್ಟು ಮಾಡ್ಯೂಲ್ಸ್ ಇದೆ, ನೀವು ಹೇಗೆ ಕಲಿಬೇಕು, ಮತ್ತು ಏನೇನು ಕಾನ್ಸೆಪ್ಟ್ಸ್ ಇದೆ ಅಂತ ಅನ್ನೋದನ್ನ ಅರ್ಥ ಮಾಡ್ಕೋತಾ ಹೋಗೋಣ. ಥ್ಯಾಂಕ್ ಯು.